So yes students, very good afternoon to one and all present here and welcome to Enlightened Educator. So today we are having a discussion on the topic that is resonance, and as I had told you in the very first video, that is with respect to discussion on question paper, we have discussed with respect to 18 EC 32 question paper, and I have also told you that that is very much important for you. Right? Why that is very much important for you? That is very much important for you is because you know that according to your syllabus, current syllabus, that is BEC, that is BEC 302 according to your syllabus. So you can see that a two-port network and a and a resonance concept has been merged together. So that type of model is present only in network theory, right? That is 18 EC 32. Right? If you can see the network and theory paper, so you can see that the two-port network and the resonance have been clubbed together forming one module, and the same is carried on to BEC 302, that is network analysis. So I will suggest you to work only for what? I suggest you to work only for 18 EC 32, because you can see how the question comes in that particular paper and the same goes on for all. Right? Okay. So this is very important thing that you have to know, because ನಿಮಗೆ ಇದು ಗೊತ್ತಾಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಹೌದಾ? ಸೊ ನೀವು ಯಾವ ಪೇಪರ್ ಓದ್ತಾ ಇದ್ದೀರಾ, ಸೊ ಯಾವ ಪೇಪರ್ನ ನೀವು ತಗೊಳ್ತಾ ಇದ್ದೀರಾ, ಯಾವ ಕ್ವಶನ್ ಪೇಪರ್ನ ನೀವು ಓದ್ತಾ ಇದ್ದೀರಾ, ಅದು ಮ್ಯಾಟರ್ ಆಗುತ್ತೆ ನಿಮಗೆ. ಸೊ ಇಟ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಯು, ರೈಟ್? ಇವಾಗ ನಿಮಗೆ ಟೂ ಪಾರ್ಟ್ ನೆಟ್ವರ್ಕ್ ಮತ್ತೆ ರೆಸೊನೆನ್ಸ್ ಮಿಕ್ಸ್ ಆಗುವಾಗ, ಸೊ ರೆಸೊನೆನ್ಸ್ ಅಲ್ಲಿ ಅವ್ರು ಹೇಗೆ ಕೊಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು, ಟೂ ಪೋರ್ಟ್ ಅದು ಹೇಗೆ ಕೊಡ್ತಾರೆ ಅಂತ ಗೊತ್ತಾಗಬೇಕು. ಸೊ ಟೂ ಪೋರ್ಟ್ ಆಲ್ರೆಡಿ ಡಿಸ್ಕಸ್ ಆಗಿದೆ, ರೆಸೊನೆನ್ಸ್ ಡಿಸ್ಕಸ್ ಆಗಬೇಕಾಗಿತ್ತು. ಸೊ ನಾವು ಕ್ವಶನ್ ಪೇಪರ್ ಎಲ್ಲ ತೋರಿಸಿದ್ದೀನಿ ನಾನು, ಇಲ್ಲ ಅಂತ ಹೇಳ್ತಲ್ಲ, ಅದೇ ಆನ್ಸರ್ ತೋರಿಸ್ಬೇಕಲ್ವಾ, ವರ್ಕ್ ಮಾಡಿಸ್ಬೇಕಲ್ವಾ ನಾನು. ಸೊ ಹಾಗಾಗಿ ಇವತ್ತಿಂದ ವರ್ಕ್ ಮಾಡಿಸ್ತೀನಿ ಆ ಕ್ವಶನ್ಸ್ ಎಲ್ಲ. ಸೊ ನಾನು ಯಾವ ರೀತಿ ವರ್ಕ್ ಮಾಡಿಸ್ತೀನಿ ಅಂದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮುಖಾಂತರನೇ ವರ್ಕೌಟ್ ಮಾಡಿಸ್ತೀನಿ. ಸೊ ನಿಮ್ಗೆ ಆ ಕ್ವಶನ್ಗೆ ಯಾವ ತರ ಏನ್ ಮಾರ್ಕ್ಸ್ ಇಟ್ಟಿದ್ದಾರೆ, ಮತ್ತೆ ಹೇಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ, ಮತ್ತೆ ಯಾವ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಎಲ್ಲಾನು ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ವಾಚ್ ಮಾಡಿ, ಬಿಕಾಸ್ ಕ್ವಶನ್ ಪೇಪರ್ ಕ್ವಶನ್ಸ್ ಅಂದಾಕ್ಷಣ ನಾವು ಒಂದು ಶೀಟ್ ಅಲ್ಲಿ ಮಾಡೋದು ಇಲ್ಲ ವೈಟ್ ಬೋರ್ಡ್ ಅಲ್ಲಿ ಮಾಡೋದು ಇವೆಲ್ಲ ಏನು ಬೇಡ. ಏನಕ್ಕಂದ್ರೆ ನಿಮ್ಗೆ ಅದರಿಂದ ಸ್ವಲ್ಪ ಏನು ಅಂತ ಪ್ರಯೋಜನಕ್ಕೆ ಬರಲ್ಲ. ನಾವು ಗೊತ್ತು ಏನ್ ಮಾಡ್ಬೇಕು ಆನ್ಸರ್ ಅಂತ, ಸ್ಟೆಪ್ಸ್ ಅಂಡ್ ಪ್ರೊಸೀಜರ್ಸ್ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಬಟ್ ಏನ್ ಮ್ಯಾಟರ್ ಅಂತಂದ್ರೆ, ಸೊ ನಿಮ್ಗೆ ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಹೇಗಿದೆ ಅಂತ ನಿಮ್ಗೆ ಅದನ್ನ ತೋರಿಸ್ಬೇಕು. ವಿ ಹ್ಯಾವ್ ಟು ಶೋ, right? You have to show with the proof stating that this is the answer that VTU has prescribed to you, and for this answer they have kept some marks, wherein those marks are divided into chunks for each and every part of the particular question, and for this part they have assigned more marks ಅಂತ ಈ ತರದೆಲ್ಲ ನಾನು ನಿಮ್ಗೆ ಹೇಳ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದೇ ಮೆಥಡಾಲಜಿನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವೈ ಐ ಆಮ್ ಯೂಸಿಂಗ್ ದಿಸ್ ಮೆಥಡಾಲಜಿ, ಆಯ್ತಾ? ಸೊ ಇದನ್ನ ನಾವು ಅಳವಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ನಿಮಗೂ ಯೂಸ್ ಆಗುತ್ತೆ. ಸೊ ನಿಮಗೂ ಸ್ವಲ್ಪ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೆಚ್ಚೆಚ್ಚು ಪರಿಚಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ರೈಟ್? ಸೊ ಇಟ್ ಇಸ್ ನಾಟ್ ದಟ್ ವಿ ಡೋಂಟ್ ನೋ ಅಂಡ್ ವಿ ಆರ್ ಡೂಯಿಂಗ್ ಥ್ರೂ ದಿಸ್ ಮೆಥಡಾಲಜಿ ಅಂತ ಇಲ್ಲ. ಸೊ ನಾವು ಇದನ್ನ ಕಷ್ಟಪಟ್ಟು ಕಲ್ತು ನಿಮ್ಗೆ ಟೀಚ್ ಮಾಡ್ಬೋದು, ಐ ಮೀನ್ ಕಲ್ತ್ಕೊಂಡು ನಿಮ್ಗೆ ಟೀಚ್ ಮಾಡ್ಬೋದು ನಾವುನುವೆ. ಬಟ್ ಏನು ಅಂತಂದ್ರೆ, ಸೊ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತೋರಿಸಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಹಾಗಾಗಿ ನಾನು ಇದೇ ಮೆಥಡಾಲಜಿನ ಫಾಲೋ ಮಾಡ್ತಾ ಇದ್ದೀನಿ, ಹೌದಾ? ಓಕೆ, ಸೊ ಲೆಟ್ ಮೀ ಸಿ ವಾಟ್ ಇಸ್ ದ ಗಿವನ್ ಕ್ವಶನ್ಸ್ ಟು ಯು. ಸೊ ನೋಡ್ಬೋದು, ನಾನು ಹೇಳ್ದಂಗೆ ಈ ಪೇಪರ್ ನಾನು ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ. ಕ್ವಶನ್ ಪೇಪರ್ ಅನ್ನೋದು ಒಂದು ಸೆಗ್ಮೆಂಟ್ ತಗೊಳ್ಳುವಾಗ ತೋರಿಸಿದ್ದೀನಿ ನಾನು. ಸೊ ನೋಡಿ, ಇದರಲ್ಲಿ ನಾನು ಹೇಳಿದ್ದೆ ಆವಾಗ್ಲೇನೆ, ದ ಝೆಡ್ ಪ್ಯಾರಾಮೀಟರ್, ದಟ್ ಇಸ್ ದ ಪ್ಯಾರಾಮೀಟರ್ ಟೂ ಪೋರ್ಟ್ ನೆಟ್ವರ್ಕ್ ಇಸ್ ಡಿಫರೆಂಟ್ ಅಂಡ್ ರೆಸೊನೆನ್ಸ್ ಕಾನ್ಸೆಪ್ಟ್ ಇಸ್ ಡಿಫರೆಂಟ್ ಕ್ವಶನ್ ಅಂತ ಹೇಳಿದ್ದೆ, ಹೌದಾ? ಸೊ ಇವಾಗ ವೆರಿ ಫಸ್ಟ್ ಕ್ವಶನ್ ತಗೊಳ್ತಾ ಇದೀವಿ ನಾವು, ಹೌದಾ? What is the very first question? So very first question is nothing but, so series RLC circuit have R is equal to 10 ohm, L is equal to 0.1 Henry and C is equal to 100 nu F and is connected across a 200 volt variable frequency source. Find the resonant frequency, the impedance at this frequency, and the voltage drop across I and C at that frequency, the quality factor and the bandwidth. ಸೊ ಇವಾಗ ಏನಾಗ್ತಾ ಇದೆ ಮ್ಯಾಟರ್ ಅಂದ್ರೆ, ಈ ಕ್ವಶನ್ ನಾನು ಮಾಡಿಸಿದ್ದೀನಿ, ಹೌದಾ? ಈ ಕ್ವಶನ್ ನಾನು ಆಲ್ರೆಡಿ ಮಾಡಿಸಿದ್ದೀನಿ. ಸೊ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ತೀರಾ. ಅಂಡ್ ಏನ್ ಮಾಡ್ತೀನಿ ಅಂದ್ರೆ, ನಾನು ಜಸ್ಟ್ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಅದು ಆಲ್ರೆಡಿ ಇನ್ ಡೀಟೇಲ್ ಆಗಿ ಆಗಿದೆ, ಹೌದಾ? ಎಸ್, ಅಂಡ್ ಥರ್ಡ್ ಕ್ವಶನ್ ಇಸ್ ಆಲ್ಸೋ ಡನ್ ಇನ್ ಡೀಟೇಲ್, ರೈಟ್? ಈ ಕ್ವಶನ್ ಆಗಿದೆ. ಸೊ ಹಾಗಾಗಿ ನಮ್ಗೆ ಆಗ್ಬೇಕಾಗಿರುವಂತದ್ದು ಬಿ ಅಲ್ವಾ? ಸೊ ಹಾಗಾಗಿ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಬಿ ಅಂಡ್ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ವೆರಿ ಲೆಸ್ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ರೈಟ್? ಇದು 7 ಕೇಳಿದ್ದಾರೆ.
and this has been asked for, the last question is asked for 6 marks and this is for 7, right? 40. Okay, yeah, okay. So let's start with the show you the scheme of valuation. Okay, yeah. ಸೊ ನಾವು ಇದನ್ನ ತೋರಿಸ್ತಾ ಇರೋಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇದನ್ನ ತೋರಿಸ್ತಾ ಇರೋಂಥ ಮುಖ್ಯ ಉದ್ದೇಶ ನನಗೇನು ಅಂತಂದ್ರೆ, ನಿಮಗೆಲ್ಲರಿಗೂ VTUದು ಒಂದು ಸ್ಟ್ಯಾಂಡರ್ಡ್ಸ್ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಬಿಕಾಸ್ VTUನವರು ಒಂದು ಕ್ವಶನ್ ಅಂತ ಬಂದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಯುವರ್ ಸೈಡ್. ಸೊ that expectation is written in the form of scheme of valuation and they have it as a hard copy within themselves and within themselves. That means within a evaluator, that is for each and every evaluator they will be having a hard copy of this, and they'll make sure that they are going to evaluate according to this, and this is what they wanted from your side. So ಅದನ್ನ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋದಾಗ ಪ್ರತಿ ಒಂದು ಸಬ್ಜೆಕ್ಟ್ಗೆ ಅಥವಾ ಪ್ರತಿಯೊಂದು ಟಾಪಿಕ್ಗೆ ಅಥವಾ ಪ್ರತಿಯೊಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ನೀವು ಅದನ್ನ ಮೀಟ್ ಮಾಡ್ಬೋದು. ದ ಸೇಮ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ಎಕ್ಸಾಮ್, for that particular marks you can just meet the needs of VTU. ಸೊ ಹಾಗಾಗಿ ನಾನು ಈ ಮೆಥಡ್ ನ ತಂದಿರೋದು. ಸೊ ಡೋಂಟ್ ಟೇಕ್ ಮೀ ರಾಂಗ್ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಥಡಾಲಜಿ. ಇದನ್ನ ನಿಮ್ಗೆ ಇವಾಗ ಕಾಲೇಜಲ್ಲಿ ತೋರಿಸ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. I don't know about that, whether they are showcasing this to you in college or not. I have not asked with any of the students with respect to this particular, but ಏನ್ ಮ್ಯಾಟರ್ ಅಂತ ಹೇಳಿದ್ರೆ, ಸೊ ಏನ್ ಮ್ಯಾಟರ್ ಅಂತ ಹೇಳಿದ್ರೆ ನಾನೇನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಕಾಲೇಜಲ್ಲಿ ತೋರಿಸಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಥವಾ ನಿಮ್ಮ ಕಾಲೇಜಲ್ಲಿ ಹೇಳಿದಾರೋ ಇಲ್ವೋ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಇದು ಹೊರಗಡೆಯಿಂದಾನೇ ಗೊತ್ತಾಗಿದ್ದು ನನಗೂ. ಔಟ್ಸೈಡರ್ಸ್ ಯಾರಾದ್ರೂ VTU ಅಪ್ಡೇಟ್ಸ್ ಸಂಬಂಧಪಟ್ಟಂಗೆ ಗ್ರೂಪ್ಸ್ ಮಾಡಿದ್ರೆ ಅಥವಾ ಯಾರಾದ್ರೂ ಗ್ರೂಪ್ಸ್ ಮಾಡಿದ್ರೆ ಇನ್ಸ್ಟಾದಲ್ಲಿ ವಾಟ್ಸಪ್ ಅಲ್ಲಿ, ಸೊ ಅವರೆಲ್ಲ ಕಳಿಸ್ತಾ ಇದ್ರು. ಸೊ ಐ ವಾಸ್ ಜಸ್ಟ್ ಲುಕಿಂಗ್ ಅಟ್. ಓಕೆ, ಸೊ ಐ ಜಸ್ಟ್ ಟೋಲ್ಡ್ ಯು ಇವನ್ ದ ಸ್ಟೋರಿ ಆಫ್ ಸ್ಕೀಮ್ ಆಫ್ ವಾಲ್ಯೂಯೇಷನ್. ವೆರಿ ಫಸ್ಟ್ ಐ ವಾಸ್ afraid to do this because ಇವಾಗ ಯಾರಾದ್ರೂ ಕ್ವಶನ್ ಮಾಡಿದ್ರೆ ನೀವ್ ಯಾಕೆ ಇದನ್ನ ಯೂಸ್ ಮಾಡಿ ಟೀಚ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕ್ವಶನ್ ಮಾಡಿದ್ರೆ ಯಾರಾದ್ರೂ, ಇಫ್ ಎನಿಬಡಿ ಕಮ್ಸ್ ಟು ಮೀ ಅಂಡ್ ಆಸ್ಕ್ ಅಬೌಟ್ ದಟ್ ಅಂತ, ಐ ವಾಸ್ ಆಲ್ಸೋ ವರಿಡ್. ಬಟ್ ಐ ಜಸ್ಟ್ ಥಾಟ್ ದಿಸ್ ಇಸ್ ಬೀನ್ ಶೇರ್ಡ್ ಫಾರ್ ಯು ಪೀಪಲ್. ಹೌದಾ, ನಿಮ್ಗಾಗಿ ಅಂತಾನೆ ಅವರು ಶೇರ್ ಮಾಡ್ಬಿಟ್ಟಿದ್ದಾರೆ ಈಗ. ಸೊ ಶೇರ್ ಮಾಡಾದ್ಮೇಲೆ ನೀವೆಲ್ಲರೂ ನೋಡ್ತೀರಾ ಅಂತ ನಂತದ್ರಲ್ಲಿ ನಾನು ಯೂಟ್ಯೂಬಲ್ಲಿ ಮಾಡೋದೇನಿದೆ ಏನೂ ಇಲ್ಲ ಅಲ್ವಾ, ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೌದಾ, ಐ ಜಸ್ಟ್ ಥಾಟ್ for 1 minute and I just thought that so ಇದನ್ನ ನಿಮ್ಗಾಗಿ ಶೇರ್ ಮಾಡ್ಬಿಟ್ಟಿದ್ದಾರೆ, ಹೊರಗಡೆ ಎಲ್ಲ ಕಡೆ ಬಿಟ್ಬಿಟ್ಟಿದ್ದಾರೆ, ಇಟ್ಸ್ ಬಿನ್ ಪಬ್ಲಿಕ್. ಸೊ ಇವಾಗ ಇದನ್ನೆಲ್ಲ ಸ್ಟೂಡೆಂಟ್ಸು ನೋಡ್ತಾರೆ ಅಂದಮೇಲೆ ನಾವು ಇದನ್ನ ಇಟ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡೋದ್ರಲ್ಲಿ ಏನೋ ಸಮಸ್ಯೆ ಇಲ್ಲ ಅನ್ನಂಗೆ ಅನ್ನಿಸ್ತು. ಸೊ ಯೋಚನೆ ಮಾಡಿ ನಾನು ಧೈರ್ಯ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದೆ ಅಂಡ್ ಇವತ್ತಿಗೂ ಯಾರು ಕೇಳಿಲ್ಲ. ಅಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿಯರ್ ದಟ್ ಇಟ್ ಇಸ್ ಗೋಯಿಂಗ್ ಆನ್ ವೆಲ್. ಬಟ್ ನ್ಯೂ ಸ್ಟೂಡೆಂಟ್ಸ್ ಇನ್ನೂ ಹೆಚ್ಚು ಸಹಕಾರ ಕೊಡಿ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಕಾಲೇಜಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಇದ್ರ ಬಗ್ಗೆ ಅರಿವು ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಕೊಡ್ತಾ ಇದೀನಿ, ನಾನು ಮಾಡ್ತಾ ಇದೀನಿ. ದಯವಿಟ್ಟು ಇದಕ್ಕಾರು ಫಾಲೋ ಮಾಡಿ. ಹೌದಾ, ನಿಮ್ಮಲ್ಲಿ ಆಗ್ತಾ ಇಲ್ವಾ, ನಿಮ್ಮ ಕಾಲೇಜಲ್ಲಿ ಮಾಡ್ತಾ ಇಲ್ವಾ, ನಾನು ಮಾಡ್ತಾ ಇದೀನಿ. ಇಫ್ ಇಟ್ ಇಸ್ ನಾಟ್ being done in your college, or if this topic is not even being told in your college about scheme of valuation, say so I'm here to do and I'm doing it. Okay, yeah, so for that also at least please do make sure that you like, share and subscribe and share it to many more who are in need, and please do press the bell icon to get more and more updates on the channel. Right, this is what is I'm about to tell you. ಆಯ್ತಾ, ಸೊ ನಮ್ಮಲ್ಲಿ ಇದೇ ಹೇಳಿದ್ದು ಕೆಲವೊಂದು ಫೀಚರ್ಸ್ ಗಳಿರುತ್ತೆ. ಸೊ if that features is not available in your college, we are here to do that and we are doing it also, right? So please do make sure that you subscribe for that reason, right? Yeah, now okay, so here you can see that. So where is that particular one? Okay, so before that I have to tell you about B question alla na B hele illa ankotene. Yeah, so find the value of Ri such that Ri, right, R1. Okay, it's R1. So find the value of R1 such that, so the circuit given in figure 10b is resonant. So for this circuit there is a given circuit over here. He is telling that for that particular value of R1 this whole circuit is resonant, it seems, right? For this particular value of R1 it is telling you that the whole circuit is resonant. So that value of R1 you are going to find, right? So we are going to find that now. Okay, yeah. And one more thing here, see, as you can see over here, you can use this also to find out the H parameters or
ಟಿ ಪ್ಯಾರಾಮೀಟರ್ಸ್ ಆರ್ ವೈ ಆ್ಯಂಡ್ ಝೆಡ್ ಪ್ಯಾರಾಮೀಟರ್ ಈ ಥರದ್ದೊಂದು ಉಪಯೋಗಿಸ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ಯಾರ್ KCL ಆ್ಯಂಡ್ KVL. ಸೊ ಹಾಗಾಗಿ ನಾನು ಹೇಳಿದ್ದು ಅವತ್ತು ಮಾಡ್ಯೂಲ್ 1 ಸ್ವಲ್ಪ ಟಚಲ್ಲಿ ಇಟ್ಕೊಳ್ಳಿ ಆಯ್ತಾ. ಸೊ ಇದು ಬರ್ದಿರೋದವರು H ಪ್ಯಾರಾಮೀಟರ್ಗೆ ಅಲ್ವಾ. ಸೊ ಇದೇ ತರ ಏನಾಗುತ್ತೆ ವೈಗೂ ಇರುತ್ತೆ, ಝೆಡ್ಗೂ ಇರುತ್ತೆ, ಮತ್ತೆ ಟಿ ಪ್ಯಾರಾಮೀಟರ್ ಆರ್ ಸೇ ABCD ಪ್ಯಾರಾಮೀಟರ್ ಅದಕ್ಕೂ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು ಅದನ್ನ ಇಟ್ಕೊಂಡು ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು KCL ಮತ್ತೆ KVL ಕೂಡ ಹಾಕ್ಬೋದು. ಸೊ ಹಂಗಾಗಿ KCL KVL ಬೇಕು ಅಂತಂದ್ರೆ ಮಾಡ್ಯೂಲ್ ನಂಬರ್ 1 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ಯೂಲ್ ನಂಬರ್ 1 ಇಂದ ಉಪಯೋಗ ಆಗುವಂತ ಮಾಡ್ಯೂಲ್ಸ್ ಅಥವಾ ಮಾಡ್ಯೂಲ್ ನಂಬರ್ 1 ಇಲ್ಲದೆ ಮಾಡೋಕ್ಕಾಗದೇ ಇರೋಂಥ ಮಾಡ್ಯೂಲ್ಸ್ ಅಂದ್ರೆ ಮಾಡ್ಯೂಲ್ ನಂಬರ್ 2 and 5 ಪಾರ್ಟ್ ಎ. ಹೌದಾ. ಸೊ ಹಾಗಾಗಿ ದಯವಿಟ್ಟು ಏನ್ ಮಾಡ್ಬೇಕು ಮಾಡ್ಯೂಲ್ ನಂಬರ್ 1 ಓದ್ಕೊಳ್ಳಿ. 1 ಓದಿದ್ರೆ ಮಾಡ್ಯೂಲ್ ನಂಬರ್ 2 ಅಂಡ್ ಮಾಡ್ಯೂಲ್ ನಂಬರ್ 5 ಪಾರ್ಟ್ ಎ ದಟ್ ಇಸ್ 2 ಪೋರ್ಟ್ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಮಾಡ್ಬೋದು, ಯಾವುದೇ ಭಯ ಇಲ್ಲದೆ. ರೈಟ್. ಅಂಡ್ ಮಾಡ್ಯೂಲ್ ನಂಬರ್ 1 ಇಸ್ ಆಲ್ಸೋ ಈಸಿ. ಸೊ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಕನ್ಫ್ಯೂಷನ್ ಮಾಡಿ ಇಟ್ಟಿರ್ತಾರೆ. ಸೊ ಆ ಕನ್ಫ್ಯೂಷನ್ ಇಂದಾನೆ ನಿಮ್ಗೆ ಇಡೀ ಪ್ರಾಬ್ಲಮೇ ಅರ್ಥ ಆಗಲ್ಲ. ಅದೇ ಪ್ರಾಬ್ಲಮ್. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಇಟ್ಟಿರ್ತಾರೆ, ಎಲ್ಲೋ ಒಂದ್ ಕಡೆ ಬಾಂಬ್ ಇಟ್ಟಿರ್ತಾರೆ. ಸೊ ಅದನ್ನ ನೀವು ನೋಡಿದ ತಕ್ಷಣ ವಾಟ್ ಹ್ಯಾಪನ್ಸ್ ಟು ಯು ಇಸ್ ದಟ್ so there is a v present over here, know how to do it. I don't know how to do this anta you will just leave it up. You know the procedure, you know how to apply mesh analysis and node analysis, you know all those. But sometimes what is that going to happen? What is that going to happen is that will only create you a problem, right? Those what I can say that twist and turns in the problem will only create a problem. So ಅಂತದ್ ಯಾವ್ದಾದ್ರು ಇದ್ರೆ ನಾನು ಆದಷ್ಟು ಬೇಗ ಮಾಡ್ತೀನಿ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಅಂತೆ. ಸೊ ದಟ್ ಇಟ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್, ರೈಟ್. ಯಾ ಓಕೆ. ಸೊ ಅದೊಂದೇ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ನೋಡಲ್ ಹೆಚ್ಚಿಗೆ ಏನೋ ಪ್ರಾಬ್ಲಮ್ ಆಗಲ್ಲ. ನೋಡಲ್ಲಿ ಡೈರೆಕ್ಟ್ ಟು ಡೈರೆಕ್ಟ್ ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡಲ್ ಏನಂತ ಪ್ರಾಬ್ಲಮ್ ಇಲ್ಲ. ಮೆಶ್ನಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ವಿ ಇಟ್ಟಿರ್ತಾರೆ, ಎಲ್ಲೋ ಒಂದ್ ಕಡೆ ಐ ಇಟ್ಟಿರ್ತಾರೆ. ಸೊ ಆ ಐ ವಿ ಅಲ್ಲಿರಕ್ಕೆ ನೀವೇನೋ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ. ಸೊ ದೇರ್ ಇಸ್ ಐ over here and there is v over here and what I have to do ಅನ್ನೋದು ನಿಮ್ಗೆ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ, ಅದೊಂದು ರೀಸನ್ ಇಂದಾಗಿ. ಸೊ ಹಾಗಾಗಿ ಏನೇನೋ ಆಗುತ್ತೆ. ನಿಮಗೆ ಗೊತ್ತಿರತ್ತೆ ಮೆಶ್ ಅನಾಲಿಸಿಸ್ ಪ್ರೋಸೆಸ್, ನೋಡಲ್ ಅನಾಲಿಸಿಸ್ ಪ್ರೋಸೆಸ್ ಆಗಲಿ ಎಲ್ಲ ಗೊತ್ತಿರತ್ತೆ. ಬಟ್ ಅದೊಂದ್ರಿಂದ ನೀವು ಯೋಚನೆ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ. ಸೊ ಅಲ್ಲಿಗೆ ಹೋಲ್ ಪ್ರಾಬ್ಲಮ್ ಹೋಗುತ್ತೆ. ಸೊ ಅದೇ ಪ್ರಾಬ್ಲಮ್ ನಿಮ್ಗೆ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ, ನೀವು ಕಷ್ಟ ಅಂತ ಅನ್ಕೊಂತೀರಾ. ಪೂರಾ ಇಟ್ ಇಸ್ ನಾಟ್ ಡಿಫಿಕಲ್ಟ್, ರೈಟ್. Pura it is not difficult. What is that? It is so easy, but there will be some twist and turn in the problem wherein ಎಲ್ಲಿ ನಿಮ್ಗೆ ಸಮಸ್ಯೆ ಆಗ್ತಿದೆ ನೋಡ್ಕೊಳ್ಳಿ, ಅದಕ್ಕೆ ಪರಿಹಾರ ಕಂಡ್ಕೊಳ್ಳಿ, ಎಲ್ಲ ಸುಲಭ ಆಗುತ್ತೆ. ಯಾವುದು ಕಷ್ಟ ಅಲ್ಲ. ನಿಮ್ಗೆ ಅದು ಕಷ್ಟ ಆಗ್ತಿದೆ ಅಂದ್ರೆ there is somewhere a problem wherein you are facing it, right? So find out that problem and please do find out a solution for that so that it is very helpful for you to crack your exam. ಹೌದಾ. ಸೊ ಹಂಗಾಗಿ ನೀವು ತುಂಬಾ ಕಷ್ಟಪಟ್ರೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ನೀವು ಅನಲೈಸ್ ಮಾಡಿದ್ರೆ ನೀವು ಎಲ್ಲಿ ಮಿಸ್ ಮಾಡ್ತಿದ್ದೀರಾ, ನಿಮಗೆ ಅದು ಎಲ್ಲಿ ಕಷ್ಟ ಆಗ್ತಿದೆ ಒರಿಜಿನಲ್ಲಿ, ನಿಮ್ಗೆ ಯಾವ್ದು ಪಾರ್ಟ್ ಅಲ್ಲಿ ಸುಲಭ ಆಗ್ತಿದೆ, ಯಾವ್ದು ಕಷ್ಟ ಆಗ್ತಿದೆ ಅಂತ ನೋಡ್ಕೊಂಡು ನೀವು ಅದಕ್ಕೆ ರೆಮಿಡಿ ಫೈಂಡ್ ಔಟ್ ಮಾಡ್ಕೊಂಡ್ರೆ ದೆನ್ ಇಟ್ ಇಸ್ ವೆರಿ ಮಚ್ easier than enough to crack this particular exam. ಹೌದಾ. ಎಸ್. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. as I came over here I just had to tell you. Fine. Okay. So see here, f naught is nothing but 1 divided by 2 pi root of LC. So ನಿಮ್ಗೆ ಏನು ಕೊಟ್ಟಿದ್ದಾರೆ, L and C is already given to you and your question is say, so just a minute I'll take the question paper back. So ನಿಮ್ಮ question ಏನು ಹೇಳಿದ್ದಾರೆ, ನಿಮ್ಮ ಕ್ವಶನ್ ಬಂದು ರೆಸೊನೆಂಟ್ ಫ್ರೀಕ್ವೆನ್ಸಿ ಎಫ್ ನಾಟ್ ಕೇಳಿದ್ದಾರೆ. ಆರ್ ಎಸ್ 10, ಎಲ್ ಎಸ್ 0.1 ಅಂಡ್ ಸಿ ಎಸ್ 100 ನ್ಯೂ ಎಫ್ ಅಂಡ್ ಕನೆಕ್ಟೆಡ್ ಅಕ್ರಾಸ್ 200 ವೋಲ್ಟ್ ವೇರಿಯಬಲ್ ಫ್ರೀಕ್ವೆನ್ಸಿ. ಸೊ ಇದನ್ನ ಆಲ್ರೆಡಿ ನಾವು ಒಂದ್ಸತಿ ಮಾಡಿದ್ದೀನಿ, ಬಟ್ ಆದ್ರೂ ಇಲ್ಲಿದೆ ಅನ್ನೋ ಕಾರಣಕ್ಕೆ ಮತ್ತೆ ಮಾಡ್ತಾ ಇದ್ದೀನಿ. ಸೊ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಹ್ಯಾವ್ ಬಿನ್ ಡನ್. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಡನ್ ಫಾರ್ ದ ಸೇಮ್ ವ್ಯಾಲ್ಯೂಸ್ ಆರ್ ನಾಟ್. ನಾನು ಸೇಮ್ ವ್ಯಾಲ್ಯೂಸ್ಗೂ ಮಾಡಿದ್ದೀನಿ ಅನ್ಸುತ್ತೆ, ಬಟ್ ಆದ್ರೂ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋಕ್ಕೆ ಒಂದ್ಸಲಿ ಡಿಸ್ಕಸ್ ಮಾಡೋಣ. ಓಕೆನಾ. Yeah. So resonant frequency is f naught, that is what 1 divided by 2 pi root of LC. So that is equal to this 50.36 hertz, right? So now the bandwidth. So your bandwidth is equal to f naught. That's the resonant frequency by the quality factor, right? So you call the resonant frequency, that is 50.36 hertz, and you need to find the quality factor now, right? So to find the quality factor you have some different things. So let us do that and then come to quality factor. So here you know that impedance, the next question is impedance at, I'll just open that paper only. Please wait students, I'm sorry. Because yeah, I can't even go back and come from, that is why. Okay na. Yeah.
Here is the question paper. I'm having the question paper on my cell phone, and I'll just tell you. Second one is impedance at this frequency. So at that particular resonant frequency, what is the impedance? So given impedance is only nothing but the impedance at that particular resonant frequency. That is whatever the R you have got. That is 10 ohm, which is been given in the question. That is only R. What I can say, the impedance at that resonant frequency. So it is 10, right? Yeah. Okay, so now it is VLR is equal to VCR is equal to X naught in I naught into XLR. So what is that we are supposed to find next? That's the voltage drop across I and C at this frequency, right? As we are finding all for the resonance itself. That means at resonance only we are finding for this, right? That means resonantly ಏನು ಒಂದು voltage ಅಂತ ನಾವು find out ಮಾಡ್ತಿದ್ದೀವಿ. Resonance ಅಲ್ಲಿ ಏನು voltage ಅಂತ find out ಮಾಡ್ತಾ ಇದೀವಿ. So at resonance here XL is equal to XC. So your voltage also becomes equal, right? That means if your XL is equal to XC, then VLR is equal to VCR, right? Yes. So that is equal to I naught into XLR, and we have to find I naught and XLR. So what is I naught? I naught is equal to V by R. So what is V? V is nothing but is equal to what I can say. So here V is nothing but is equal to 200, which is being given to you in the question, right? Question only 200 volt, that is variable frequency source ಕೊಟ್ಟಿದ್ದಾರೆ, and whole divided by the R is nothing but 10, which is equal to 20 ampere, correct? Yeah. So you got this point, right? So ನಿಮಗೆ voltage ಯಾವಾಗ ಈಕ್ವಲ್ ಆಗುತ್ತೆ? voltage of the capacitance become equal to voltage of the impedance when it is only at resonance, right? Okay. And now here XLR is equal to XCR is equal to what? It is nothing but 31.62. What is XLR? XLR is equal to what I can say 2 pi FRL and XCR is equal to 1 divided by 2 pi FRC. ಹೌದಾ? So ಏನಾಗುತ್ತೆ? So either you can find this and you can find this and make it equal, right? So ನೀವು ಇದನ್ನ find out ಮಾಡಿದ್ರೆ, that is 2 pi FR ಎಲ್ಲ find out ಮಾಡಿಬಿಟ್ಟು ನಿಮ್ಗೆ ಏನು ರಿಸಲ್ಟೆಂಟ್ ಬರುತ್ತೆ? ಸೊ ಆ ರಿಸಲ್ಟೆಂಟ್ ನ you can directly write it as XL is equal to X is equal to 31.63. ಸೊ ನಿಮ್ಗೆ ಏನಾಗುತ್ತೆ? ಇಫ್ ಯು ಡೂ ದಿಸ್ 2 pi FRL ನಿಮ್ಗೆ 31.63 ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದನ್ನ you have to make it equal to XC. That is, you have to say that XL is equal to XC at resonance. So therefore my XLR that we have got, that is 31.63, is also equal to XCR, that is 31.63, right? Yeah. And now the next thing is VLR is equal to VCR is equal to, I told you the same thing is repeating over here, this particular. So which is equal to, that is 632.52. That means what is VLR is equal to VCR, which is equal to I naught into XLR. We found out I naught, which is equal to V by R, and we found out XLR is equal to XCR. That is, XL is equal to XC at resonance. So therefore your XLR is nothing but 2 pi FRL, and your XCR is 1 divided by 2 pi FRC. So if you find out any one of this, so ಈ ಎರಡರಲ್ಲಿ ಯಾವುದಾದರೂ ಒಂದನ್ನ find out ಮಾಡಿ. Find out either XLR or either XCR, and then tell that at resonance where XL is equal to XC, so therefore XLR is equal to XCR is equal to the particular value that you get. Okay, and the same way here it is XLR is equal to XCR is equal to 31.63 ohm, right? And this VLR is equal to VCR is equal to 20 into 31.63, which is 632.52, right? Now I need to find my quality factor. The given question is quality factor, right? Yeah. Now quality factor, quality factor is nothing but it is the ratio of inductive reactance or capacitive reactance at resonance whole divided by the resistance of the coil, right? Here we are considering XL itself because XL is equal to XC alva, so we can take XL or XC. This is up to you. It is the ratio of, that is, capacitive reactances or inductive reactances at resonance whole divided by the resistance of the coil, right? So here we are considering XL only. If you need, you can consider XC also. So XL by R, which is equal to 3.163, that is R is nothing but 10. Remember this R. R is nothing but 10 ohm, and
XL is equal to, that is 3 point, see XL is nothing but is equal to 31.63. So if you do 31.63 by 10, you get 3.163, and bandwidth is equal to F naught by Q, which is nothing but is equal to, what is their F naught now? F naught is nothing but 50.36 Hertz whole divided by the quality factor. The quality factor is nothing but is equal to what I can say 3.163. So if you divide 50.36 divided by 3.163, so then you're going to get it as 15.92 Hertz. So this is what is for that particular question. Okay na? Yeah. So now let me come to the last question, then come to this B question. Okay na? Last question ಇದೆ ಬೇಸಿಸ್ ಮೇಲೆ ಇದೆ, ಸೊ ಹಾಗಾಗಿ ಎರಡನ್ನೂ ಒಟ್ಟಿಗೆ ಫಿನಿಶ್ ಮಾಡೋಣ. ಸೊ ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ಬಿ ಕ್ವಶನ್, ಆಯ್ತಾ. ಸೊ ದಯವಿಟ್ಟು ಇದನ್ನ ಫಾಲೋ ಮಾಡಿ. ನಿಮ್ಮ ಕಾಲೇಜಲ್ಲಿ ಇದು ಮಾಡ್ತಾ ಇದ್ದಾರೋ ಇಲ್ವೋ, ಐ ಆಮ್ ರೀಟೆಲಿಂಗ್ ಇಟ್ ಯು ಅಗೇನ್. ಇದನ್ನ ನಿಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂದ್ರೆ ಅವರು ನಿಮ್ಮ ಕಾಲೇಜ್ನಲ್ಲಿ ಟೀಚ್ ಮಾಡ್ತಾರೆ, ಐ ನೋ ದಟ್ ದೇ ಜಸ್ಟ್ ಹ್ಯಾವ್ ಅ ಪ್ರಾಬ್ಲಮ್ ಅಂಡ್ ಟೀಚ್ ಇಟ್. ಬಟ್ ಅವರು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರಿಲೀಸ್ ಆಗಿದೆ, ಅದರಲ್ಲಿ ನಿಮಗೆ ಏನೇನು ಹೇಳಿದ್ದಾರೆ ಅವ್ರು ಮಾಡಿಸಿರೋಂಥ ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ ಅವ್ರು ಯಾವುದೋ ಕ್ವಶನ್ ಮಾಡಿಸ್ತಾರೆ, ಆ ಕ್ವಶನ್ ನಿಮ್ಮ ಎಕ್ಸಾಮ್ಗೆ ಬಂದಿದೆ ಅಂತಂದಾಗ, ಸೊ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ ದಟ್ ಕಮ್ಸ್ ಫಾರ್ ಎಕ್ಸಾಮ್, ಯು ನೋ, ಸೊ ವಾಟ್ ಎವರ್ ದೇ ಆರ್ ಡೂಯಿಂಗ್, ಸೇ ಇಫ್ ದೇ ಆರ್ ಹ್ಯಾವಿಂಗ್ ಎ ಕ್ವಶನ್ with respect to resonance, and if they are teaching that, and if that particular question comes for an exam, right, if that particular question comes for an exam, and say for example if that particular question had already appeared in the exam, so ಯಾವ ಕ್ವಶನ್ ತಗೊಂಡಿದ್ದಾರೆ ರೆಸೊನೆನ್ಸ್ ಟಾಪಿಕ್ ಇಂದ, ಆ ಕ್ವಶನ್ ನಿಮ್ಮ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಅಪಿಯರ್ ಆಗಿದ್ರೆ, ವಾಟ್ ದೇ ಡೂ ಇಸ್ ದಟ್ ದೇ ವಿಲ್ ಟ್ರೈ ಟು ಟೀಚ್ ಇಟ್, ರೈಟ್. ಸುಮ್ಮನೆ ಟೀಚ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವರು ಬಂದ್ಬಿಟ್ಟು ನಿಮ್ಗೆ ಈ ಕ್ವಶನ್ ಎಕ್ಸಾಮ್ ಬಂದಿತ್ತು, ಸೊ ಇಂಥ ಪೇಪರ್ ಅಲ್ಲಿ ಬಂದಿತ್ತು, ಅಂಡ್ ಈ ಕ್ವಶನ್ ಅನ್ನ ನಾನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ಬಿಟ್ಟು, ಈ ಕ್ವಶನ್ಗೆ VTU ಕಡೆಯಿಂದ ಏನ್ ಕೇಳ್ತಾ ಇದಾರೆ, ವಾಟ್ ಇಸ್ ದಟ್ VTU is asking for this particular question, and asking for in the sense like what they're expecting for this particular question, the answer that they're expecting for this particular question, and how many marks has been allotted for this question, and how they have divided the marks into chunks ಅಂತೆಲ್ಲ ಹೇಳ್ಬೇಕು ಅವರು. ಬಟ್ ಅದನ್ನ ಹೇಳ್ತಾರೋ ಹೇಳಿಲ್ವೋ ನನಗೆ ಗೊತ್ತಿಲ್ಲ. ಸೊ ಬಟ್ ಅದನ್ನ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಮಾಡಿಸಿರೋಂಥ ಕ್ವಶನ್ ಎಕ್ಸಾಮ್ ಅಲ್ಲಿ ಇದೆ ಅಂತ ಅಂದಿದ ತಕ್ಷಣ ನಾನು ಏನ್ ಮಾಡ್ತೀನಿ ಗೊತ್ತಾ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತೋರಿಸ್ಬಿಡ್ತೀನಿ. ಈ ಕ್ವಶನ್ ಕೊಟ್ಟಿದ್ದಾರೆ, this question is asked in your exam, and this question has been asked for this particular marks, and they have divided this question, the marks into this particular chunks, right. marks na ita split out madidare, and idi tara marks ge ee part ge helidare, for this part it is this much marks, and for that part it is this much marks anta heli divided into chunks, and then tell you the total marks. so itara ella ನಾನು ಹೇಳಿದೀನಿ. ಸೊ ಅವ್ರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾ ಇದೀನಿ. ಸೊ ದಯವಿಟ್ಟು ಇದಕ್ಕೆ ನೀವು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅನ್ನ ಕೊಡಿ, ಆಯ್ತಾ. So if you like all my videos, so please do make sure that you like, share and subscribe. Okay, yeah. So now the third question is RLC circuit. R is 10, L is 0.01 Henry, and C 0.01 UF picofarad, and it is connected across the 100 millivolt supply. Find out the F naught resonant frequency. The same formula, 1 divided by 2 pi root of LC, which is nothing but 15,915.5 hertz, right? Yeah, okay, yeah. So now here it is quality factor. I told you it is the ratio of what? Inductive reactance or the capacitive reactance at resonance divided by the resistance of the coil. So it is XLR by R, which is equal to 100. So hege 100 agutte. First to nimma what I can say, the XLR, right? So this is XLR by R, which is equal to 100. So XLR actually find out ಮಾಡಬೇಕು. ಅಲ್ಲಿ find out ಮಾಡಕ್ಕೆ ಏನು ಹೇಳಿಲ್ಲ, ನೀವು find out ಮಾಡ್ಕೊಳ್ಳಿ XLR ನ. So find out XLR, which is nothing but is equal to 2 pi FRL, F naught or FR, right? FR ಅಂತ ನಾನು ಹೇಳಿದೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. FR and F naught both is the same. ನಾನು resonant frequency na FR anta tagota idivi because R stands for resonant frequency, but here for resonant frequency they are taking it as F naught. So for this particular question, say your formula will be is equal to, if you take resonant frequency as FR, then you have to write 2 pi FRL and 1 divided by 2 pi FRC.
If you are taking the resonant frequency as f naught, question ಅಲ್ಲಿ f naught ಕೊಟ್ಟಿದ್ರೆ, your formula becomes equal to 2 pi f naught L and it is 1 divided by 2 pi f naught C. This is for XL. This is for XC. ಹೌದಾ? So you have to find out this. That is 2 pi f naught L because your f naught is resonant frequency in the case of this, but in the case of my textbook and what I can say my material, it is nothing but it is FR as resonant frequency. So find out this. After you find out this, then resultant and find out ಮಾಡ್ತೀರಾ ಅದನ್ನ have to divide it by 10 because R is 10 ohm and you get it as 100. Fine. Okay. Now bandwidth, I told you bandwidth is the ratio of resonant frequency by the quality factor. So quality factor ಬಂದಿರುತ್ತೆ 100 ಅಂತ, resonant frequency ಏನಿದೆ ಇಲ್ಲಿ 15,915.5 hertz ಇದೆ. So if you divide that by 100, so then you're going to get it as 159.155 hertz, right? Yeah. And you have to find the F1 and F2, that is upper cutoff frequencies and lower cutoff frequency, right? If you find out this particular, you get F2 is equal to F0 plus bandwidth by 2. ತುಂಬಾ ಸಿಂಪಲ್ ಫಾರ್ಮುಲಾ. ಇವಾಗ ನಾವೇನ್ ಮಾಡಿದ್ವಿ, F2 ಮತ್ತೆ F1 ಗೆ ಒಂದು ಫಾರ್ಮುಲಾನ ಅಳವಡಿಸ್ಕೊಂಡ್ವಿ. ಈಗ F2 ಫಾರ್ಮುಲಾನ ನಾವು ನೋಡೋದಾದ್ರೆ, just take a darker one. If I take my F2 formula, which is equal to, that is root of 1 by 2 pi, sorry, 1 divided by 2 pi into, that is what I can say, R plus R by 2, what I can say L, and it is plus root of okay na? Yes. So this is what is your formula. But you learn ಮಾಡಿದ್ದಾರೆ simple ಆಗಿ, they have taken that it is the resonant frequency plus bandwidth divided by 2 ಅಂತ ಹೇಳಿದ್ದಾರೆ. So ನಮಗೆ ಇಲ್ಲಿ resonant frequency ಇದೆ, ಹೌದಾ? We have the resonant frequency and we also have the bandwidth, right? You also have the bandwidth whole divided by 2. So I suggest you to take this formula if you have found out the bandwidth and the resonant frequency. ಹೌದಾ? ಇವಾಗ ಈ ಫಾರ್ಮುಲಾ ತುಂಬಾ ದೊಡ್ಡದು, ನಿಮ್ಗೆ ನೆನ್ಪಿಟ್ಕೊಳಕ್ ಆಗಲ್ಲ ಅಂತಂದ್ರೆ, ಈ ಫಾರ್ಮುಲಾ ನಿಮ್ಗೆ ತುಂಬಾ ದೊಡ್ಡದು ನೆನ್ಪಿಟ್ಕೊಳಕ್ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ? ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ, what is that you're supposed to do is that you have to use this formula, that is F0 plus bandwidth by 2 ಅಂತ. ಸೊ ಇವಾಗ F0 plus bandwidth by 2 ಎಲ್ಲ ಕಡೆ ವರ್ಕ್ ಆಗುತ್ತಾ ಅನ್ನೋದನ್ನ ನಾನು ತೋರಿಸ್ಕೊಡ್ಬೇಕಾಗಿದೆ. ಸೊ ಅದನ್ನ ಖಂಡಿತ ತೋರಿಸ್ಕೊಡ್ತೀನಿ, ಆಯ್ತಾ? ಸೊ ಇಲ್ಲಿ ವರ್ಕ್ ಆಗಿದೆ, ಸೊ ಬೇರೆ ಎಲ್ಲ ಕಡೆನೂ ವರ್ಕ್ ಆಗೇ ಆಗುತ್ತೆ ಬಿಕಾಸ್ ನಿಮ್ಗೆ ಫ್ರೀಕ್ವೆನ್ಸಿ ಗೊತ್ತು, resonant frequency ಗೊತ್ತು, bandwidth ಗೊತ್ತು. So just use this formula. You can remember F0 plus bandwidth by 2 and F0 minus bandwidth by 2, right? It is very easier to remember than this, ಹೌದಾ? ಸೊ ನಾನು ಇದನ್ನ ಮಾಡಿಸಿದೆ ಏನಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಮಾಡಿದ್ರು ಅಂತ. But in the scheme of valuation, they have told you a very simple formula for F1 and F2, ಹೌದಾ? ಅಷ್ಟು ಸಿಂಪಲ್ ಫಾರ್ಮುಲಾ ಹೇಳ್ಕೊಡುವಾಗ ನೀವ್ ಯಾಕೆ ಈ ಫಾರ್ಮುಲಾಗೆ ಕಷ್ಟಪಡ್ಬೇಕು? No need, right? That is what I am telling you, ಹೌದಾ? ಇವಾಗ F1 ಫಾರ್ಮುಲಾನೇ ನೋಡಿ, F1 ಫಾರ್ಮುಲಾನು ಇದೇ ತರ ಇದೆ, ಹೌದಾ? ನೋಡಿ, ಅದಕ್ಕಿಂತ ಸಿಂಪಲ್ ಆಗಿ ಅವ್ರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು, ಒಂದು ಸಲ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಚೆಕ್ ಮಾಡಿ ಇದೇ ರೀಸನ್ಗೆ ಅಂತ. ಅವಾಗ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಒಂದು ಕ್ವಶನ್ಗೆ ಸಂಬಂಧಪಟ್ಟಂಗೆ, ಫಾರ್ ದಸ್ ಎನಿ ಪರ್ಟಿಕ್ಯುಲರ್ ಕ್ವಶನ್, if you have any doubts regarding answer writing, that will be cleared using a scheme of valuation. So please do make sure that you check it without fail, ಹೌದಾ? ಸೊ ನಾನು ಹೇಳಿದ್ದು ನಿಮ್ಗೆ ಆವಾಗಲೇ ಗೊತ್ತಾಗಿದೆ ಅಂತಾನು ಅನ್ಕೊಂಡಿದ್ದೀನಿ. ಸೊ ಬಹಳಷ್ಟು ಜನ ನಿಮ್ಗೆ ಅದನ್ನ ಮಾಡ್ಬೋದು, ಮಾಡ್ದೇನು ಇರ್ಬೋದು. ಇವಾಗ ನಾನು ಮಾಡ್ತಿರೋ ಒಂದು ಕ್ವಶನ್ ಎಕ್ಸಾಮ್ ಪೇಪರ್ ಅಲ್ಲಿ ಬಂದಿದೆ ಅಂತಂದ್ರೆ
ಸೊ ನಾನು ಆ ಕ್ವಶನ್ ಏನ್ ಮಾಡ್ಬೇಕು ಹೇಳಿ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಪೇಪರ್ಲಿ ಬಂದಿತ್ತು ಮತ್ತೆ ಎಷ್ಟು ಮಾರ್ಕ್ಸ್ಗೆ ಬಂದಿತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಕೀ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನಿದೆ ಅದನ್ನೆಲ್ಲ ನಾನು ತೋರಿಸ್ಬೇಕಾಗುತ್ತೆ. ತೋರಿಸ್ದಾಗ್ಲೇ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಅದನ್ನೆಲ್ಲ ಮಾಡದೆ ನಾನು ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಹಂಗಾಗಿ ಐ ಆಮ್ ಡೂಯಿಂಗ್ ಆಲ್ ದಿಸ್. ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಐ ರೈಟ್ ಇಟ್. Okay, so this is what is your F1 ಫಾರ್ಮುಲಾ. ನೋಡಿ F1 F2 ಫಾರ್ಮುಲಾ ನೋಡಿದಾಗ ಹೆಂಗ್ ಅನ್ಸುತ್ತೆ, ಈ ಫಾರ್ಮುಲಾ ನೋಡಿದಾಗ ಹೆಂಗ್ ಅನ್ಸುತ್ತೆ, ಹೌದಾ? ಸೊ ಪ್ಲೀಸ್ ಟು ಪ್ರಾಕ್ಟಿಸ್ ದಿಸ್ ಫಾರ್ಮುಲಾ ಓನ್ಲಿ ವಿತೌಟ್ ಪೇನ್, ಬಿಕಾಸ್ ಎಲ್ಲಾ ಕ್ವಶನ್ ಅಲ್ಲೂ ನಿಮ್ಗೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಮತ್ತೆ ಬ್ಯಾಂಡ್ವಿಡ್ತ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳ್ದೇ ಇರಲ್ಲ, ಕೇಳ್ತಾರೆ. They'll ask you to find out the bandwidth and the resonant frequency. So please do make sure that you study this formula. What is F2? Your F2 is nothing but F0 plus bandwidth by 2, and your F1 is nothing but F0 minus bandwidth by 2. So now we know F0. F0 is nothing but 15,915.5 Hertz and plus bandwidth. Bandwidth is just 159.155 whole divided by 2. You get this formula, and if you do it subtraction ಮಾಡಿದಾಗ ಇದು ಬರುತ್ತೆ. That is 15,835. 15,835.92. This is 15,995.1. Sorry, 15,995.1 Hertz. Okay, correct. So now here you can see that I naught is equal to E by R. So the last topic that you have to find is I naught. So I naught ಏನಾಗ್ತದೆ? So I naught is equal to E by R, wherein it is nothing but, so here E is given as how much? E is given as 10 millivolt. So E is given as 10 millivolt, and 10 millivolt anta kottaga E n milli idiyalla. So this milli is present in your calculator. So please to substitute this milli without fail. So ee milli du ಏನide ವ್ಯಾಲ್ಯೂ ಅದನ್ನ ನೀವು ಮರಿದೇನೆ ಸಬ್ಸ್ಟಿಟ್ಯೂಟ್ ಮಾಡಿ, ಆಯ್ತಾ? ಸೊ ನಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಮಿಲಿ ಇದೆ. ಸೊ ನಿಮ್ಮ ಕ್ಯಾಲ್ಕುಲೇಟರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ನಿಮ್ಮ ಕ್ಯಾಲ್ಕುಲೇಟರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಡೈರೆಕ್ಟ್ ಆಗಿ ಮಿಲಿ ಇರೋದ್ರಿಲ್ಲ. ಸೊ ಇನ್ ಅದರ್ ಕ್ಯಾಲ್ಕುಲೇಟರ್ ವಿಚ್ ಇಸ್ ಸಿಲ್ವರ್ ಅಂಡ್ ಲೈಟ್ ಬ್ಲೂ ಕಲರ್ ಏನಿದೆಯಲ್ಲ, ಸೊ ಆ ಕ್ಯಾಲ್ಕುಲೇಟರ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಏನು ಇರೋದಿಲ್ಲ, ಮಿಲಿ ಇರೋದಿಲ್ಲ, ಅಥವಾ ನ್ಯೂ ಇರೋದಿಲ್ಲ, ಅಥವಾ ಎಫ್ ಇರೋದಿಲ್ಲ, ಜಿ ಇರೋದಿಲ್ಲ, ಇ ಇರೋದಿಲ್ಲ, ಎಂ ಇರೋದಿಲ್ಲ. ಸೊ ಇದೆಲ್ಲ ಇರೋದಿಲ್ಲ. ಸೊ ಇಂಜಿನಿಯರಿಂಗ್ ಸಿಂಬಲೇ ಇಲ್ಲ ಫಸ್ಟ್ ಆಫ್ ಆಲ್ ಟು ಸೇ. ಸೊ ನೀವೇನ್ ಮಾಡ್ಬೇಕು, ಇಂಟು 10 to the power of -6 ಇಂಟು 10 to the power of 6 ಅಂತೆಲ್ಲ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ತರ ನೀವು ಎಂ ಅಂದ್ರೆ ಎಷ್ಟು, ಎಂ ಇಟ್ ಇಸ್ ನಥಿಂಗ್ ಬಟ್ what I can say 1 into 10 to the power of -3. ಸೊ ನೀವೇನ್ ಮಾಡ್ಬೇಕು, ಇಟ್ ಇಸ್ 10 into 10 to the power of 10 into 10 to the power of -3 whole divided by how much? Whole divided by 10 ohm. If you do that, you get it as 1 milliampere, right? Okay. ಸೊ ಅದನ್ನ ಮರಿಬೇಡಿ. ಸೊ ನಾನು ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ತೀನೋ ಅಲ್ಲೆಲ್ಲ ನೀವು ಹಾಕ್ಬೇಕಾಗುತ್ತೆ. SI ಯೂನಿಟ್ಸ್ ಹಾಕ್ಬೇಕಾಗತ್ತೆ. SI ಯೂನಿಟ್ಸ್ ಏನ್ ಡಿನಾಮಿನೇಷನ್ ಇದೆ ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬೇಡ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳ್ಬಿಡ್ತೀನಿ. ಸೊ ಇವಾಗ ಈ ಕ್ವಶನ್ ಕೊಟ್ಟಿರೋದು 6 ಮಾರ್ಕ್ಸ್ಗೆ ಮತ್ತೆ 5 ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ನಮ್ಗೆ F2 ಮತ್ತೆ F1 ಫೈಂಡ್ ಔಟ್ ಮಾಡಕ್ ಹೇಳಿದಾರಲ್ಲ, ಅಲ್ಲಿ 2 ಮಾರ್ಕ್ಸ್ ಇಟ್ಟಿದ್ದಾರೆ. ಅಂದ್ರೆ ದಿಸ್ ಇಸ್ 1 ಅಂಡ್ ದಿಸ್ ಇಸ್ 1. ಸೊ ಹಂಗಾಗಿ 6 ಮಾರ್ಕ್ಸ್ ಆಗಿದೆ, ಆಯ್ತಾ? ಎಲ್ಲದಕ್ಕೂ 1. ಬಟ್ ದಿಸ್ ಅಪರ್ ಅಂಡ್ ಲೋವರ್ ಕಟ್ ಆಫ್ ಫ್ರೀಕ್ವೆನ್ಸಿ ಏನ್ ಕೇಳಿದ್ರಲ್ಲ, ದಟ್ ಇಸ್ ದ ಕ್ವಶನ್ ನಂಬರ್ 4, ಸಬ್ ಕ್ವಶನ್ ನಂಬರ್ 4. ಇಟ್ ಕನ್ಸಿಸ್ಟಿಂಗ್ ಆಫ್ ಹೌ ಮಚ್? 1 and 1, ದಟ್ ಇಸ್ 2 ಮಾರ್ಕ್ಸ್, ರೈಟ್? ಓಕೆ. ಸೊ ಇವಾಗ ಇಲ್ಲೂ ಅಷ್ಟೇನೆ, ಈ ಕ್ವಶನ್ ಕೂಡ ಏನ್ ಮಾಡಿದ್ದಾರೆ, 7 ಕೇಳಿದ್ದಾರೆ ವಿತ್ 5. ಸೊ 5 ಇದು ಕೇಳಿದ್ದಾರೆ ಸಬ್ ಕ್ವಶನ್ಸ್, ಮತ್ತೆ 7 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಅವಾಗ ಹೆಂಗೆ ಕೇಳ್ತಾರೆ ಅಂದ್ರೆ, ನೋಡಿ, ದಿಸ್ ಇಸ್ 1 ಮಾರ್ಕ್ಸ್, Z0 is 1 mark, and ನಿಮ್ಗೆ ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅವರು. ಸೊ I0 into XLR. ಸೊ ಯು ಡೋಂಟ್ ನೋ I0 and you don't know XLR. ಸೊ ಹಂಗಾಗಿ ಏನ್ ಮಾಡಿದ್ದಾರೆ, I0 ಗೆ 1 ಮಾರ್ಕ್ಸ್,
XLR is equal to XR is equal to 1 marks. ಮತ್ತೆ VLR is equal to VCR ಇದಕ್ಕೆ 1 marks. ಸೊ ಎಲ್ಲಾಯ್ತು ಇಲ್ಲೇ 3 ಮಾರ್ಕ್ಸ್ ಆಗೋಯ್ತು ನಿಮ್ಗೆ, ಹೌದಾ? ಸೊ ಈ ತರ ಕೊಟ್ಟಾಗ ಸೊ ನಿಮ್ಗೆ ಸಬ್ ಕ್ವಶನ್ಸ್ ಕಮ್ಮಿ ಮಾರ್ಕ್ಸ್ ಜಾಸ್ತಿ ಕೊಟ್ಟಾಗ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಯಾವ್ದಾದ್ರು ಫಾರ್ಮುಲಾದಲ್ಲಿ ನಿಮ್ಗೆ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದ್ರೆ, so here there is a formula that is stating that VLR is equal to VCR is equal to I naught into XLR ಅಂತ. ನಮ್ಗಲ್ಲಿ I naught ಗೊತ್ತಿಲ್ಲ, XLR ಗೊತ್ತಿಲ್ಲ, ಹೌದಾ? we don't know I naught as well as XLR ನಮಗ್ ಗೊತ್ತಿಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕು, we have to find I naught also and XLR also, ಹೌದಾ? ಸೊ ಈ I naught ಫೈಂಡ್ ಔಟ್ ಮಾಡಕ್ಕೆ XLR ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದೊಂದು ಮಾರ್ಕ್ಸ್ ಅನ್ನ ಇಟ್ಟಿರ್ತಾರೆ. ಸೊ ಈ ತರ ಇರುತ್ತೆ ನಿಮ್ಮ ಒಂದು ಪ್ರೋಸೆಸ್. ದಟ್ ಇಸ್ ಇಫ್ ಯು ಹ್ಯಾವ್ what I can say the less number of sub questions with more marks, so then this is the case, ಹೌದಾ? okay, and I hope you got it. so ಇದಕ್ಕೆ 1 marks ಆಯ್ತು. so ಇಲ್ಲೇ ನಿಮ್ಗೆ 3 ಆಗೋಯ್ತು and this is for 1 marks, right? which one? quality factors for 1 marks. okay, so now let me come to this question. so ಇವಾಗ ನಿಮ್ಗೆ ಅನ್ನಿಸ್ಬೋದು ಡಯಾಗ್ರಾಮ್ ಕೊಟ್ಟಿದಾರಲ್ಲಪ್ಪ ನಾನೇನ್ ಮಾಡ್ಲಿ ಅಂತ. ಸೊ ಇಲ್ಲಿ ಡಯಾಗ್ರಾಮ್ಗೆ ನಾನು ಅವತ್ತೇ ಹೇಳ್ದಂಗೆ ಯಾವ ತರದ ಒಂದು ಸಮಸ್ಯೆ ಇಲ್ಲ. there is no problem for this diagram at all, right? so what is that going to happen is, whatever the content which is there in the diagram, we are going to just write that content and then just start solving, right? content ಅಂದ್ರೆ ಏನು, ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೀವು ಗಮನಿಸೋದಾದ್ರೆ they have given you a resistance, 2 resistances they have given. this is one inductance and capacitance. so ಇದ್ರದ್ದು ಏನೇನ್ ವ್ಯಾಲ್ಯೂಸ್ ಇದೆ ಅದನ್ನೆಲ್ಲ ಲಿಸ್ಟ್ ಹಾಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ ಸಾಕು. ಈ ಡಯಾಗ್ರಾಮ್ ನ ಯಾವುದೇ ತರ ಸಿಂಪ್ಲಿಫಿಕೇಶನ್ ಅಂಡ್ ಮಾಡಿಫಿಕೇಶನ್ you should not do, right? you should not simplify or modify this diagram. whatever the content is present in the diagram, say that's the value of resistance in the diagram, value of inductance in the diagram, value of capacitance in the diagram, all the three has to be taken into consideration and ಅದನ್ನ ಒಂದ್ ಕಡೆ ಸಪರೇಟ್ ಆಗಿ ಬರ್ಕೊಂಡು you just start solving the problem as per the question and as per the formulas that you have to use, right? okay, ಆ ಫಾರ್ಮುಲಾಸ್ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ ಅಷ್ಟೇ, ಬೇರೇನೂ ಇಲ್ಲ. and let me come to that, and sure you can see that. so it is we have to find out the R1 value. so ನಮ್ಗೆ R1 value ಬೇಕು ಅಂತಂದ್ರೆ we need to find out the admittance first and then come to find the R1. so what is the admittance? Admittance is 1 divided by what? Admittance is 1 divided by the impedance. so it is nothing but Y1 is equal to 1 divided by R1 plus J6, right? Why R1 plus J6 is because see the resistance and inductance are both together. so if there is one normal value with a complex value, so here there is one normal resistance say R1 and here you have an impedance which is complex, that is J6. so that is happens to takes place, then your resultant will be R1 plus J6 ohm, right? so this is what is for the first impedance. ಒಂದು ಇಂಪಿಡೆನ್ಸ್ ಅಂತಂದ್ರೆ ಬರೀ ಒಂದು ರೆಸಿಸ್ಟೆನ್ಸ್ ಅಂತ, ಬಟ್ ನಿಮ್ಗೆ ಏನಾದ್ರು ಅದ್ರ ಜೊತೆಗೆ ಒಂದು ಕಾಂಪ್ಲೆಕ್ಸ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ರೆ, ಇಂಪಿಡೆನ್ಸ್ ಸಂಬಂಧಪಟ್ಟಂಗೆ ಕಾಂಪ್ಲೆಕ್ಸ್ ವ್ಯಾಲ್ಯೂ ಅಥವಾ ಕೆಪಾಸಿಟೆನ್ಸ್ ಗೆ ಸಂಬಂಧಪಟ್ಟಂಗೆ ಕಾಂಪ್ಲೆಕ್ಸ್ ವ್ಯಾಲ್ಯೂ ನ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಟು ಫಸ್ಟ್ ಆಯ್ತು ಗಿವನ್ ಇಂಪಿಡೆನ್ಸ್ ವ್ಯಾಲ್ಯೂ ದಟ್ ಇಸ್ R1 ಪ್ಲಸ್ ದ ಇಂಡಕ್ಟೆನ್ಸ್ ವ್ಯಾಲ್ಯೂ ಆರ್ ದ ಕೆಪಾಸಿಟೆನ್ಸ್ ವ್ಯಾಲ್ಯೂ, ನೋ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಬಿಕಾಸ್ ಒಂದು ರೆಸಿಸ್ಟೆನ್ಸ್ ಜೊತೆಗೆ ಇನ್ನೊಂದು ರೆಸಿಸ್ಟೆನ್ಸ್ ಎಲ್ಲೂ ಕೊಟ್ಟಿದ್ದು ನಾನು ನೋಡಿಲ್ಲ, ರೈಟ್? ದಿಸ್ ಇಸ್ R1, he can't give you like this R1 and J1 ಈ ತರ ಕೊಟ್ಟಿದ್ದ ನೋಡಿಲ್ಲ. ಇದು ಇಂಡಕ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್ ಮಾತ್ರ ಜೊತೆ ಕೊಟ್ಟಿರೋದು, ಸೊ ಹಾಗಾಗಿ ನಾನು ಹೇಳ್ತಾ ಇದೀನಿ, ಓಕೆನಾ? ಯಾ, ಸೊ ಯು ಆರ್ ಸಪೋಸ್ ಟು ಡೂ ದಟ್. ಸೊ ಇಟ್ ಇಸ್ R1 by R1 plus J6, right? Yeah. And your Y2 is equal to 1 divided by 10 minus J4. In the downward you had 10 ohm resistance and you had J4. ಹೌದಾ? ನಿಮ್ಮ ಹತ್ರ J4 ಇತ್ತು. So it is J4 ohm, right? 10 and J4 ohm ಇತ್ತು. So ಹಾಗಾಗಿ ನೀವೇನ್ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ 10 ಮತ್ತೆ J4 ಇತ್ತು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗಿತ್ತು ಅಂತಾನೆ how to add 10 minus J4, right? It is 10 minus J4 because according to the
capacitance, so you're going to take that into consideration. So it will become minus J4, right? Yes. So now what is that going to happen is that, so you get it as y is equal to what I can say the y1 plus y2. So I've got the y1 admittance and y2 admittance. So that total y, the total admittance is equal to y1 admittance plus y2 admittance, wherein it is equal to total y is equal to what I can say this particular, right? Total y is equal to this particular, right? Yeah, okay. So now if you get this particular say, so just a minute, I'm very sorry for the distraction, right? Yeah. So ನೀವೆಲ್ಲರೂ ಅನ್ಕೊಳ್ಬೋದು, ಸೊ ಇದು what I can say ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಹೌದಾ? ದಿಸ್ ಪಾರ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕನ್ಫ್ಯೂಷನ್ ಆಗ್ಬೋದು, ಬಿಕಾಸ್ ದಿಸ್ ಇಸ್ ಗಿವನ್ ಟು ಯು ಡೈರೆಕ್ಟ್ಲಿ, ರೈಟ್? ಸೊ ಇವಾಗ ನಮ್ಮ y1 ಏನು, ನಮ್ಮ y1 ಬಂದು ಇಟ್ ಇಸ್ 1 ಡಿವೈಡೆಡ್ ಬೈ r1 ಪ್ಲಸ್ j6. ಸೊ 1 ಡಿವೈಡೆಡ್ ಬೈ r1 ಪ್ಲಸ್ j6 ನ ನಾವು ಏನ್ ತರ ಬರಿಬಹುದು ಅಂದ್ರೆ, ಇಟ್ ಇಸ್ ವಾಟ್ ಐ ಕ್ಯಾನ್ ಸೇ ಮೈ r1 ಮೈನಸ್ j6. ಅದಕ್ಕೆ ಇದು ಲಾಸ್ಟ್ ಬರ್ತೀನಿ ಅಂತ ನಾನು ಹೇಳಿದ್ದು. ಇದೆರಡು ಮುಗ್ದೋದ್ರೆ ಈ 10a ಮತ್ತೆ 10c ಮುಗ್ದೋದ್ರೆ ಸ್ವಲ್ಪ ಆರಾಮ ಅಂತ ಹೇಳಿ. ಅಂಡ್ ಇಟ್ ಇಸ್ ಹೋಲ್ ಡಿವೈಡೆಡ್ ಬೈ r1 ಸ್ಕ್ವಯರ್ ಪ್ಲಸ್ 6 ಸ್ಕ್ವಯರ್, ರೈಟ್? ಅಂಡ್ ಈ 10 ಮೈನಸ್ j4 ಈ y2 ನ ಯಾವ ತರ ಬರಿಬಹುದು? ವಿ ಕ್ಯಾನ್ ರೈಟ್ ಇಟ್ as say it is 10 plus j4 divided by 1116, or I can write it as 10 what I can say plus j4 whole divided by 10 square plus 4 square ಅಂತಾನು ಬರಿಬಹುದು ನಾನು. So if I write that, I get it as that is 10 plus j4 whole divided by 1116, ಹೌದಾ? ಸೊ ಇದನ್ನ ಬರಿಬಹುದು. ಸೊ ಇವಾಗ ನಾನೇನ್ ಮಾಡಬೇಕು ಅಂತಂದ್ರೆ, ಐ ಹ್ಯಾವ್ ಟು ಆಡ್ ದಿಸ್ ಟು, ದಿಸ್ ಇಸ್ ಮೈ y1 and this is my y2. So if I add this two, I'm going to get it as, so that is equal to, I'll just write it directly. You can just stop it and take a screenshot. Fine. So yeah. So y is equal to, this is y1 plus what is my y2? 10 plus j4 whole divided by, which is equal to 1116, right? So ivaga ಏನಾಗ್ತದೆ, we are trying to remove the imaginary part of this, ಹೌದಾ? That means we are trying to separate the imaginary part and also separate the real part. How to do that? By this. So here my real part is nothing but, so ಇದನ್ನ ನಾನು separate ಆಗಿ ಮಾಡ್ಕೋಬಹುದು ಅಲ್ವಾ? That means if I can take into consideration, first r1 ನ consideration ತಗೊಂಡ್ರೆ, I will be getting it as r1 divided by r1 square plus 6 square, which is already written over here, ಹೌದಾ? ಇವಾಗ ನಾನು ಇದರಲ್ಲಿ 10 ನ consideration ತಗೊಂಡ್ರೆ, I get it as 10 divided by 1116, right? Yeah. And if I take plus j, so ಇಲ್ಲೇನಾಯ್ತು ನಮಗೆ ಸಿಗೋದು j6 divided by r1 square plus 6 square. ಏನ್ ಸಿಗುತ್ತೆ? j6 divided by r1 square plus 6 square ಬರುತ್ತೆ. and ನಮ್ಗೆ ಇನ್ನೊಂದು ಏನಾಗುತ್ತೆ, we get 4 divided by 1116, j4 divided by 1116 ಸಿಗುತ್ತೆ. ಸೊ ಅದನ್ನ ನಾವೇನ್ ಮಾಡ್ತಾ ಇದೀವಿ, ಈ ತರ ಬರೀತಾ ಇದೀವಿ. we are removing j, ಇಲ್ಲಿ j ಇದೆ, ಇಲ್ಲಿ j ಇದೆ. ಸೊ ಈ ಎರಡು j ನ ನಾವು ಹೊರಗಡೆ ತೆಗೆದು we are writing it as, that is 4 by 116, that is this one, minus we are writing 6 divided by r1 square plus 36, right? Just a minute, 6 square is 36, no? So you can write it as 6 square or you can write it as 36 also, no issues. So this is 36 antano baribodu, okay na? Yeah, so they have written that only. So yeah, 36, right? Okay, so this is what is that thing. So now when ಮಾಡ್ತಾ ಇದೀವಿ, we can write the
y1 is equal to 1 divided by r1 plus j6 as that is r1 minus j6 whole divided by r1 square plus 6 square. And if you can consider with respect to this 10 minus j4, we can write it as that is 10 plus j4 whole divided by 1160, right? So ಅದೆರಡನ್ನು ನಾವು add ಮಾಡ್ತೀವಿ. In the simplified form we are going to add it. After we are going to add it, so then we have to separate the imaginary terms and the real term. So real term is as present over here and the imaginary term is as present over here, right? So yeah, so if you want a screenshot, you can just take this. Okay, so now what is that going to happen is that, so you can see that now the next thing is at resonance the imaginary part of y must be 0. So resonance alli nimge ಏನಾದ್ರು imaginary part idre it should be 0 anta ಹೇಳ್ತಾ ಇದ್ದಾರೆ. So that is why it will become equal to, that is the imaginary part of j, it is imaginary part of y must be 0. This is why they have not written it in a proper manner. So the imaginary part of y must be 0. So if imaginary part of y is 0, so then what is going to happen is that, so 4 divided by 1116 minus 6 divided by r is 1 square plus 36, which is equal to 0. That means the imaginary part of y, so that will become equal to 0. So therefore only this will remain into consideration. And now we are going to find out the r1, which is equal to what I can say, r1 which is equal to, that is 11.52, so 11.75. If you simplify this, you are going to get it as 11.75. So simplify is up to you, right? What you have to do is you have to take the common. This is 1116 and r1 square plus 36 ಅಲ್ಲಿ ನೀವು ಕಾಮನ್ ತಗೊಂಡು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಇನ್ನೊಂದು ಕೆಲಸ ಏನು ಮಾಡಬಹುದು ಅಂತಂದ್ರೆ, it is nothing but you have to write 4 divided by 1116. ಈ ತರನೂ ಬೇಕಾದ್ರೆ ಮಾಡಬಹುದು, ನೋಡಿ ಯಾವ್ದು ಬೇಕಾಗುತ್ತೆ ಅಂತ. 4 divided by 1116, which is equal to, that is 6 divided by, I'll just erase this part also, no need of this. 6 divided by how much, that is r1 square plus 36, right? So if 4 divided by 116 ಮಾಡಕ್ಕೆ ಏನು result ಬರುತ್ತೆ, that result will be is equal to 6 divided by, so that is what I can say, r1 square plus 36. So ಅವಾಗ ನೀವೇನ್ ಮಾಡಬೇಕಾಗುತ್ತೆ, you have to shift whatever the resultant that you have got, that is 4 divided by 1116, 0.0344 ಬರ್ತಾ ಇದೆ, ಹೌದಾ? that is 0.0344 ಏನೋ ಬರ್ತಾ ಇದೆ, ಹೌದಾ? ಸರಿ, erase ಮಾಡ್ಬಿಡ್ತೀನಿ, ನಾನು ಇಷ್ಟು ಬೇಡ ನನಗೆ. This one is not required for me currently. It is 0. ಹೌದಾ? So I have to shift this to this side and shift this to this side, right? So ಇವಾಗ ಏನಾಗುತ್ತೆ, so it is 6 divided by 0.0344 ಆಗುತ್ತೆ. So 6 divided by 0.0344 which will be is equal to 174.41 ಬರ್ತಾ ಇದೆ. So my r1 square plus 36, which is equal to what I can say, 174.41, right? It is I'm sorry, just a minute, I'm sorry. It is 174.41, right? Okay, so ಇವಾಗ ಏನಾಗುತ್ತೆ, so if you shift this to the other side, 36 will shift ಮಾಡಿದ್ರೆ
R1 square will be is equal to, that is 174.41 minus 36, which is equal to how much? You get it as 138.41, right? 174.41 minus 36 will be is equal to R1 square, which is equal to 138.41. Right, so just a minute, I'm sorry for the distraction. One 138.41, or what I can say, my R1 is equal to root of 138.41. Please to remember that you can't take common between the two, right? ಯಾವ್ದು ಕಾಮನ್ ತೆಗೆಯಕ್ಕಾಗಲ್ಲ ಅಂತ ಹೇಳ್ತಾ ಇದೀನಿ. This one, these two, ಈ ಎರಡರದು 116 and R1 square plus 36 common ತೆಗೆಯಕ್ಕಾಗಲ್ಲ, because R1 is unknown, R1 square is unknown, right? So if you take root of 138.41, you're going to get the resultant as 11.764. Then my methodology is correct, right? This is how you're supposed to follow. I hope you're getting my point, right? First 2 e minus 6 divided by R1 square plus 36 na illi shift ಮಾಡ್ಕೊಂಬಿಡಿ. ಆಮೇಲೆ ನೀವೇನ್ ಮಾಡಬೇಕು, divide 4 by 116, ಈ ರಿಸಲ್ಟ್ ಬರುತ್ತೆ 0.0344. ಅವಾಗ ಏನ್ ಮಾಡಬೇಕು, you have to shift R1 square plus 36 to the upper part and the 0.0344 to the lower part, so you get 6 divided by 0.0344. That will give you 174.41. And now we are going to shift 36 to the other side. You get 174.41 minus 36. You get R1 square is equal to 138.41 and R1 is equal to root of 138.41, which will result you in 11.764 ಬರ್ತಾ ಇದೆ ನಮಗೆ, but it is accurately 11.750, right? So this is what is for your today's lecture series of resonance question paper series, and please to make sure that you just like, share and subscribe and share it to many more who are in need, and please to press the bell icon to get more and more updates on our channel ಅಂತ ಹೇಳ್ತಾ ಇದನ್ನ ದಯವಿಟ್ಟು ಫಾಲೋ ಮಾಡಿ. ಯಾವುದೇ ಒಂದು ಕ್ವೆಶ್ಚನ್ ನಾವು ಸಾಲ್ವ್ ಮಾಡಬೇಕಾದ್ರೂ V2ಗೆ ಎಷ್ಟು ಮಟ್ಟಿಗೆ ಅದು ವೇಟೇಜ್ ಇದೆ, V2ಗೆ ಎಷ್ಟು ಮಟ್ಟಕ್ಕೆ ಉಪಯೋಗ ಆಗುತ್ತೆ, V2 ಸ್ಟೂಡೆಂಟ್ಸ್ಗೆ ಅಂತೆಲ್ಲ ಹೇಳಿನೇ ನಾವು ಚೆಕ್ ಮಾಡಿಬಿಟ್ಟೆ ನಾವು ಮುಂದಕ್ಕೆ ಮೂವ್ ಆನ್ ಆಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತಂದ್ರೆ ಕಷ್ಟಪಟ್ಟು ವರ್ಕೌಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನು ಫೀಚರ್ಸ್ ಇದೆ, ನಾವು ಹೇಗೆ ಮಾಡ್ತಿದೀವಿ ಅಂತ ಹೇಳ್ತಾ ಐ ವಿಲ್ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಸ್ಟೂಡೆಂಟ್ಸ್, and thank you.